ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ದಯವಿಟ್ಟು ಕ್ಷಮಿಸಿ, 12:15 ಇರಬೇಕು ಅಂತ ಅಣ್ಣ ಹೇಳಿದರು. ಒಂದು ಕಾರ್ಯಕ್ರಮ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್, ಅಂಗವಿಕಲರಿಗೆ ಮತ್ತು ವೃದ್ಧಾಪರಿಗೆ ಎಕ್ವಿಪ್ಮೆಂಟ್ಸ್ ಕೊಡಬೇಕಂತ ಸುಮಾರು 8 ತಿಂಗಳಿಂದ ಬೀಗ ಆಗಿಟ್ಟಿದ್ರು ನಮ್ಮ ರಾಜ್ಯ ಸರ್ಕಾರ. ಅದಕ್ಕೆ ಗಲಾಟೆ ಮಾಡಿ ಇವತ್ತಲ್ಲಿ ಎಲ್ಲ ಕೊಡಿಸ್ಬಿಟ್ಟು ಬಂದೆ. ಸುಮಾರು 1300 ಜನ ಫಲಾನುಭವಿಗಳು ನಮ್ಮ ಮುಳಬಾಗಿಲು ಕ್ಷೇತ್ರದಿಂದ ಸುಮಾರು 200 ಫಲಾನುಭವಿಗಳಲ್ಲಿದ್ದರು. ಭಾಳ ಖುಷಿ ಆಯಿತು. ಯಾಕಂದರೆ ಅಂತಹವರಿಗೆ 11 ಗಂಟೆಯಿಂದ ಕಾಯಿಸಿ 1 ಗಂಟೆವರೆಗೂ ಅಲ್ಲಿ ಇದು ಮಾಡಿದ್ದಕ್ಕೆ ಸ್ವಲ್ಪ ನಮ್ಮಿಂದನೂ ಕ್ಷಮೆಗಳೆಲ್ಲ ಇತ್ತು. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆ ಏನು ಅಭಿನಂದನಾ ಕಾರ್ಯಕ್ರಮ ಅಂತ ಏನು ಇಲ್ಲೆಲ್ಲ ನೌಕರರು ಆಯೋಜಿಸಿದ್ದೀರ, ಅಭಿನಂದನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಾ. ಅದ್ರ ಜೊತೆ ಏನು ನಮ್ಮ ಹರೀಶ್ ಅವರು ಮತ್ತು ನಾಗರಾಜ್ ಅವರು ಎಲ್ಲರಿಗೂ ಶುಭವಾಗಲಿ ಅಂತ ಕೋರ್ತಾ ಇದ್ದೀನಿ. ಬಂಗಾರಪೇಟೆ ಕ್ಷೇತ್ರದಲ್ಲಿ 2 ಸತಿ ನಿಂತು ಸೋತ ಮೇಲೆ 3ನೇ ಸತಿ MP ಎಲೆಕ್ಷನ್ ನಿಲ್ಲಬೇಕು ಅಂದಾಗ ನನಗೆ ಫಸ್ಟ್ ಧೈರ್ಯ ಕೊಟ್ಟಿದ್ದು ಬಂಗಾರಪೇಟೆ ಮತ್ತು ಮುಳಬಾಗಿಲು ಮತ್ತು ಶ್ರೀನಿವಾಸಪುರ. ಅದರಲ್ಲಿ ನಾಯಕರು ಇಲ್ಲೆಲ್ಲರೂ ಯಾರು ಕೂತ್ಕೊಂಡಿದ್ದಾರೋ ಅವರೆಲ್ಲ ಧೈರ್ಯ ತುಂಬಿಸಿದ್ರು. ಅದ್ರ ಜೊತೆ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಮತ್ತು ವೆಂಕಟಶಿವಾರೆಡ್ಡಿ ಅವರು, ರಾಮೇಗೌಡರು, CMR ಶ್ರೀನಾಥ್ ಅವರು, ಇವರೆಲ್ಲರೂ ಸೇರಿ JK ಕೃಷ್ಣಾರೆಡ್ಡಿ ಅಣ್ಣ ಮತ್ತು ಸಿದ್ಲಘಟ್ಟ ರವಿ ಅಣ್ಣ, KGF ಅಲ್ಲಿರೋ ಮುಖಂಡರು ಎಲ್ಲರೂ ಸೇರಿ ಇಲ್ಲ ಈ ಸತಿ ಹಾಗೇ ಆಗಬೇಕು ಅಂದಾಗ ನಮಗೆ ಗ್ಯಾರಂಟಿ ಆಗಿ ನಾವು ಗೆಲ್ತೀವಿ ಅಂತ ಏನೋ ಒಂದು ನಂಬಿಕೆ ಇಟ್ಕೊಂಡು ನೀವು ನಿಂತೇ ಮುಳಬಾಗಿಲು ಕ್ಷೇತ್ರ ಎಲ್ಲದಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಹೇಳಿ ಮುಖಂಡರು ಮತ್ತು ಶಾಸಕರು ಹೇಳಿದಾಗ ನನಗೆಲ್ಲೋ ಒಂದು ಎಲೆಕ್ಷನ್ ನಡೆಯುವಾಗ ಎಲ್ಲಿರೋ ಮುಖಂಡರು ಎಲ್ಲರೂ ನೀನು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಎಲೆಕ್ಷನ್ ನಡೆಸ್ತೀವಿ, ನಿನಗೆ ಎಲ್ಲರಿಗಿಂತೂ ಜಾಸ್ತಿ ಲೀಡ್ ಕೊಡ್ತೀವಿ, ಸುಮಾರು 40,000 ಲೀಡ್ ಕೊಡ್ತೀನಿ ಅಂದರು. ನನಗೆ ಸಿಕ್ಕಿತ್ತು 38,500. ಎಲ್ಲರಿಗಿಂತೂ ಹೈಯೆಸ್ಟ್ ಲೀಡ್ ಬಂದಿದ್ದು ಮುಳಬಾಗಿಲು ಕ್ಷೇತ್ರದಿಂದ. ಎರಡನೇದು ನನ್ನ ಬಂಗಾರಪೇಟೆ ಕ್ಷೇತ್ರ 35,000 ಸಿಕ್ತು. ಈ ನಿಟ್ಟಿನಲ್ಲಿ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ರಾಜಕೀಯದಲ್ಲಿ ಮರು ಜೀವನ ಕೊಟ್ಟಿದ್ದು ಮುಳಬಾಗಿಲು ಮತ್ತು ಬಂಗಾರಪೇಟೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಎಲೆಕ್ಷನ್ ಸೋತಿದ್ರೆ ಮತ್ತೆ ನನ್ನನ್ನು ಯಾರು ಪರವಾಗಿಲ್ಲ ಬಿಡಪ್ಪ ಪಾಪ 3 ಸತಿ ಏನೋ ಎಲೆಕ್ಷನ್ ಸೋತೋಗಿದ್ದಾನೆ, ಮತ್ತೆ ಎಲೆಕ್ಷನ್ ಇಲ್ಲದು ಯಾಕೆ ಅವನು ಅಂತ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಆ ಕುರುಡುಮಲೆ ಗಣೇಶನ್ನು, ಆಂಜನೇಯನ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದರೆ, ಹಂಗೆ ಇಲ್ಲಿರೋ ಬಂಗಾರಪೇಟೆ ಮತ್ತು ಮುಳಬಾಗಿಲು ಕ್ಷೇತ್ರದ ಜನತೆ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕಾಡಿನಲ್ಲಿ ನಾಗರಾಜಣ್ಣ ಬಗ್ಗೆ ನಾನೇ ಹೇಳಕ್ಕೆ ಇಲ್ಲ, ಯಾಕಂದರೆ ಇಲ್ಲಿರೋರು ಎಲ್ಲರೂ ಹೇಳಿದ್ದಾರೆ ಮತ್ತು ನಿಮಗೂ ಗೊತ್ತು. ನನಗೆ ಅಣ್ಣ ಸುಮಾರು ಯಾವಾಗ ನಂದು ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಬಂದಮೇಲೆ 2000 ಇಸ್ವಿಯಲ್ಲಿ ನಂದು ಕಾಲೇಜೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದಮೇಲೆ ಕೋಲಾರ್ಗೆ, ಆಗ ಆಲಂಗೂರು ಸೀನಣ್ಣು ಭಾಳ ಬರ್ತಾಯಿದ್ರು ಮನೆ ಹತ್ರ. ಅವಾಗ ಒಂದು ಸತಿ MP ಎಲೆಕ್ಷನ್ನಲ್ಲಿ ಡಿಕ್ಲೇರ್ ಆಗಿತ್ತು. ಆವಾಗ ಆ ಸೀನಣ್ಣ ಬಂದು ಇನ್ನೊಂದು 2 ದಿನ ಟೈಮ್ ಕೊಡ್ತೀನಿ ನಿನಗೆ, MP ಕ್ಯಾಂಡಿಡೇಟ್ ಹಾಕ್ಬಿಟ್ಟು ನೀನು ಇಲ್ಲಿಂದ ಅಂತ ಹೇಳಿದ್ರು. ನಮ್ಮ ಪೆಟ್ರೋಲ್ ಬಂಕಲ್ಲಿ ಬಂದು ಸುಮಾರು ಒಂದು 10 ನಿಮಿಷ ಕೂತ್ಕೊಂಡು 2 ದಿನ ಟೈಮ್ ಕೊಡ್ತೀನಿ, ಇವಾಗ ಹೋಗಿ ಕುಮಾರಣ್ಣನಿಗೆ ಮತ್ತು ದೇವೇಗೌಡರಿಗೆ ಹೇಳ್ಬಿಟ್ಟು ಬರ್ತೀನಿ, ನಿನಗೆ 2 ದಿನ ಟೈಮ್ ಕೊಡಿ, ಮಲ್ಲೇಶನ ಕ್ಯಾಂಡಿಡೇಟ್ ಮಾಡಿ MP ನಿಲ್ಸೋಣ ಅಂತ ಹೇಳ್ತೀನಿ ಅಂತ. ಇದು ಸುಮಾರು 2003-4 ಅವಾಗ ಅಣ್ಣ ನಾನು ಇನ್ನೂ ಭಾಳ ಚಿಕ್ಕವನು, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಇಲ್ಲ ಅಂತ. ಎಲ್ಲೋ ಒಂದು ಕಡೆ MP ಆದಮೇಲೆ ಅವ್ರ ಆಶೀರ್ವಾದನೂ ಇತ್ತು ಅಂತ ನಂಬಿಕೆ ನನಗೆ ಬಂತು. ಯಾಕಂದರೆ 20 ವರ್ಷ ಹಿಂದೆ ಅವರ ಮಾತು ಹೇಳಿದ್ದು 2000 ಅದು ಬಂದಿದ್ದಕ್ಕೆ ಎಲ್ಲೋ ಒಂದು ಕಡೆ ನನ್ನ ಮೇಲೆ ಆಶೀರ್ವಾದ ಇತ್ತು ಅಂತ ಒಂದು ನಂಬಿಕೆ ನನಗಿದೆ. ಯಾಕೆಂದರೆ ಯಾವಾಗಲೂ ಬಂದು ಗಲಾಟೆನ ಮಾಡ್ತಾಯಿದ್ರು, ಇಷ್ಟೆಲ್ಲ ಮಾಡ್ತೀಯ ನೀನು, ಅದು ಮಾಡಬೇಕು ಇದು ಮಾಡಬೇಕು ಅಂತೀಯ
ರಾಜಕೀಯದಲ್ಲಿ ಬಂದ್ರೇನೆ ಇದು ಮಾಡೋಕ್ಕಾಗದು ನೀನು ಅಂತ ಹೇಳ್ತಾ ಇದ್ರು. ಈ ಸಮಯದಲ್ಲಿ ಅವ್ರನ್ನು ನೆನೆಸ್ಕೊಂಡು ಅವ್ರ ಆಶೀರ್ವಾದ ನನಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮಗೆ. ಯಾಕೆಂದ್ರೆ ಮುಳುಬಾಗಿಲಲ್ಲಿ ಆಲಂಗೂರಣ್ಣ ಅವರು ಹೆಸರು ಇಲ್ಲ ಅಂದ್ರೆ JDS ಪಾರ್ಟಿ ಅದಕ್ಕೆ ಅರ್ಥನೇ ಇಲ್ಲ. ಕರೆಕ್ಟನಾ ನಾನು ಹೇಳಿದ್ದು? ಇಂತಹ ಒಂದು ವಿಚಾರದಲ್ಲಿದ್ದೀವಿ. ಮತ್ತೆ ಡೇರಿಯಲ್ಲಿ ಅಣ್ಣ 4 ಸತಿ ನಿರ್ದೇಶಕರಾಗಿ ಅಧ್ಯಕ್ಷ, ನಾವು ಎಲ್ಲ 1, 2, 3 ಕೆಲಸಗಳು ಹೇಳ್ತಾ ಇದ್ವಿ. ಆವಾಗ ನಾವಿನ್ನ ಚಿಕ್ಕವರು, ಆಯ್ತು ಬೇಡಪ್ಪ ಮಾಡ್ಕೊಡ್ತೀನಿ ಅಂದ್ರೆ ಅಮ್ಮನು ಯಾವುದೋ ಹೇಳಿದಾಗ ಆವಾಗಲೂ ಮಾಡ್ಕೊಡ್ತಾ ಇದ್ರು. ನಮಗೆ ಅವ್ರಿಗೆ ಒಡನಾಟ ಇದೆ, ಬಹಳ ಸಹಾಯ ಮಾಡಿದ್ದಾರೆ ನಮಗೂ. ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಹೆಚ್ಚು ಕಡಿಮೆ ಇದ್ದಾಗ ಡೇರಿಯಲ್ಲಿ ಅವ್ರಿಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಈಗ ನಾನು ರಾಜಕೀಯ ಬಂದ ಮೇಲೆ ಅವ್ರ ಜೊತೆ ಮಾತಾಡುವಾಗ ಎಷ್ಟು ಗಾಂಭೀರ್ಯವಾಗಿ ಮಾತಾಡ್ತಾರೆ, ಎಷ್ಟು ಯೋಚನೆ ಮಾಡಿ ಮುಂದೆ ಹಿಂಗೆ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಅವ್ರ ಮಾತುಗಳು ಕೇಳ್ತಾ ಇದ್ದಾಗ ಬೆಳಗಾವಿ ವೆಂಕಟೇಶ್ ಅಂತ ಅವರು ಹಿಂಗೆ ಮಾತಾಡ್ತಾ ಇದ್ದಾರೆ. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಯೋಚನೆ ಮಾಡಿ ಹೆಜ್ಜೆ ಇಡು ಅಂತ ಹೇಳ್ತಾ ಇರ್ತಾರೆ. ಹಂಗೆ ನೀವು ಹೇಳ್ತಾ ಇರುವಾಗ ಅವರು ಬೆಳಗಾವಿ ವೆಂಕಟೇಶ್ ಅವರು ನಮ್ಗೆ ನೆನಪು ಬರ್ತಾರೆ. ಇಂಥ ಹಿರಿಯರು ನಿಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ಮತ್ತು ಮುಳಬಾಗಿಲು ತಾಲೂಕಲ್ಲಿ ಇರೋದು ನಿಮ್ಮ ಅದೃಷ್ಟ. ಎಲ್ಲೋ ಒಂದು ಕಡೆ 15 ವರ್ಷ ಅಧಿಕಾರ ಇಲ್ಲದೆ ಇದ್ರನ್ನು ಎಳ್ಕೊಂಡು ಹೋಗಿದ್ದಾರೆ ಇಲ್ಲಿರೋ ಮುಖಂಡರು ಎಲ್ಲರೂ. ಅದೊಂದು ಗಟ್ಟಿಯಾಗಿ JDS ಪಾರ್ಟಿದ ನೆಲ ಇದೆ ಅಂತ ಏನೊಂದು ತೋರಿಸ್ತಾ ಇದ್ದಾರೋ, ಇಂತಹ ಒಂದು ನಾಯಕರು ನಿಮಗೆ ಸಿಕ್ಕಿದ್ದಾರೆ. ಅವರು ಹುಟ್ಟುಹಬ್ಬ ಇವತ್ತು ಆಚರಿಸ್ಕೊಂಡು ಇಲ್ಲಿ ಸುಮಾರು 1000. ನಿಮಗೆಲ್ಲ ಒಳ್ಳೇದಾಗಲಿ, ನಾಗರಾಜ ಅಣ್ಣನಿಗೆ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನ ಶಕ್ತಿ ಕೊಡಲಿ ಪಾರ್ಟಿ ಸಂಘಟನೆ ಮಾಡೋಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಏನು ಇಲ್ಲಿ 3 ನಿರ್ದೇಶಕರಿದ್ದಾರೆ ಕೋಮಲಲ್ಲಿ, ಸಾಮೇಗೌಡರು ಮತ್ತೆ ಹರೀಶ್ ಅವರು ಮತ್ತೆ ಇನ್ನೊಬ್ಬ ನಾಗರಾಜ್ ಅವರು. ಅವ್ರಿಗೂ ದೇವರು ಶಕ್ತಿ ಕೊಡಲಿ. ಏನು ಒಂದು ನೀವು ಕೆಲಸ ಮಾಡ್ತಿರೋ ಇದು ನಿಮ್ಮ ಕೆಲಸ ಅಲ್ಲ, ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಷದ ಸಂಘಟನೆ ಒಂದು ನಿಮ್ಮ ಕಡೆಯಿಂದ ಆಗ್ತಾ ಇದೆ. ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.